ನೋಡಿ ನಿಮ್ಮ ಮ್ಯಾಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡವ್ರೆ, ನೀವಿನ್ನು ಹೊರಡ್ಬೋದು. ಆದರೆ ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದು ಕಿತ ಏನನ ಕಿಡ್ನಾಪ್ ಪ್ಲಾನ್ ಮಾಡೋದಂತೆ ಇಲ್ಲ ಕಂತ್ರಿ ಕೆಲಸ ಮಾಡೋದಂತೆ ಏನಾದರೂ ಮಾಡಿದ್ರೆ ಜೈಲಾಗ ಪರ್ಮನೆಂಟಾಗಿ ಇಲ್ಲೇ ಉಳ್ಕೊಂಡ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಈಚೆ ಕಡೆಗೆ ಹೋಗೋಕ್ಕಾಗಲ್ಲ. ಒಂದೇ ಸಲ ಗೆಪ್ತಿ ಇಟ್ಕೊಬಿಡಿ. ಇನ್ನೊಂದು ಕಿತ್ತ ಅಲ್ಕ ಕೆಲಸ ಮಾಡಿ ನನ್ನ ಜೈಲಿಗೆ ಬಂದ್ಬಿಟ್ರೆ ಮುಗಿಸ್ತೀನಿ ಕತೆನಾ. ಇಲ್ಲ ಸಾ ಇನ್ನೊಂದ್ಕಿತ ಬರಕಿಲ್ಲ. ಹಂಗಾರೆ ನಮ್ಮನ್ನ ಬಿಟ್ಬಿಟ್ಟು ಕಳಿಸ್ತೀರಾ ಇವಾಗ? ಬಿಟ್ಬಿಟ್ಟು ಕಳಿಸ್ತೀವಿ. ಇನ್ನೊಂದು ಕಿತ ಏನಾರ ಕಂತ್ರಿ ಕೆಲಸ ಮಾಡಿ ಕಿಡ್ನಾಪ್ ಮಾಡೋದು ಅದು ಇದು ಏನಾರ ಮಾಡ್ಬೇಕಂತೆ, ಆವಾಗಿರೋದು ನಿನಗೆ ಗ್ರಾಚಾರ. ಅಯ್ಯೋ ಸಾ, ಇನ್ನೊಂದ್ಕಿತ ಇಂಥ ಮೊಣ್ಕಿ ತಿನ್ನ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ಮಾಡ್ರಿ ಅಂದ್ರೂ ಮಾಡಂಗಿಲ್ಲ ನಾನಂತೂ ಕಂತ್ರಿ ಕೆಲಸ. ಬಿಟ್ಬಿಡಿ ಸಾ, ಬಿಟ್ಬಿಡಿ, ಹೊಂಟ್ಬಿಡ್ತೀವಿ. ಸರಿ ಸೈನ್ ಹಾಕ್ಬಿಟ್ಟು ಅಪಾಲಜಿ ಲೆಟರ್ಗೆ ಸೈನ್ ಹಾಕ್ಬಿಟ್ಟು ಬರ್ಕೊಟ್ಬಿಟ್ಟು ಹೊರಡ್ರಿ. ಸರಿ ಸಾ, ಆಯ್ತು ಸಾ. ಹಬ್ಬ ಮಗಳೇ, ಕೊನೆಗೂ ಬಿಟ್ಬಿಟ್ನಲ್ಲ ಪೊಲೀಸಪ್ಪ, ನಮ್ಮ ಪುಣ್ಯಕ್ಕೆ. ಹಬ್ಬ ಸಾಕು ಮಗಳೇ, ಒಂದು ಕೆಲಸ ಮಾಡೋಣ, ಸಲೀಸಾಗಿ ಹೊಂಟ್ಬಿಡೋಣ. ಇನ್ನೊಂದ್ಕಿತ ಈ ಕಡೆ ತಲೆ ಹಾಕೊಂಡ್ರೆ ಮನೆ ಕಳೆದ್ ಬೇಡ ಮಗಳೇ. ಅದೇ ಅವತ್ತು ಜೈಲ್ದಾಗ ಬಂದಿದ್ನಲ್ಲ ನಿನ್ನ ಗಂಡನ ಥರನೇ ಇದ್ನಲ್ಲ ಒಬ್ಬ, ಅವನ್ನೇ ಬೇಕಾದ್ರೆ ನೀನು ಹೆಂಗನ ಮಾಡೋ ಒಂಚೂರು ಕೇಳ್ಬಿಟ್ಟು ಮದುವೆಗಿದ್ರೆ ಮಾಡ್ಕೊಂಬಿಟ್ರೆ ಆಯ್ತದಲ್ವಾ? ನಡಿ ಹೆಂಗೋ ನಿನ್ನ ಜೀವನ ಸಿಟ್ಲು ಗಿಟ್ಲು ಮಾಡ್ಕೊಳ್ಳಿವಂತೆ ಅಲ್ವೇ. ಇಷ್ಟು ದಿನ ಎಲ್ಲಿರ್ಬೇಕು, ಇಲ್ಲೇ ನೀನು ಇತ್ಕೊಂಡು ಏನು ಮಾಡ್ತೀನಿ? ನಡಿ ಕೂಕಳವ, ನಡಿಯಮ್ಮ. ಓಹೋ ಅಂತೂ ಇಂತೂ ಜೈಲಿಂದ ಮನೆಗೆ ಬಂದ್ಬಿಟ್ರಿ. ನೋಡಿ ಸದ್ಯ ಇಲ್ಲಿಗೇನಕ್ಕೆ ಬಂದ್ರಿ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಸೀದಾ ಇಲ್ಲಿಗೇನಕ್ಕೆ ಬಂದ್ರಿ? ಇಲ್ಲಿ ಯಾರು ನಿಮಗೆ ಆರತಿ ಮಾಡ್ಬಿಟ್ಟು ಒಳಗಡೆ ಕರ್ಕೊಳ್ಳೋರು ಯಾರೂ ಇಲ್ಲ. ದಯವಿಟ್ಟು ನಮ್ಮ ಮನೆಗೆ ಬರ್ದಿದ್ದಂಗೆ ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬಾನೇ ಚೆನ್ನಾಗಿರ್ತೈತೆ. ಇದೇನದ್ಗೆ ಹಿಂಗಂತಿದ್ಯಾ? ಮನೆ ಬಿಟ್ಬಿಟ್ಟು ಹೋಗು ಅಂದ್ರೆ ನಾವೆಲ್ಲ ಹೋಗೋಕ್ಕಾಯ್ತದೆ? ನಾವಂತೂ ಮನೆ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಜಾಗ ಬಿಡಿ ಒಳಗಡೆ ಕೊಯ್ತೀವಿ. ನೋಡಮ್ಮ ಹೆಂಗ್ ಮಾತಾಡ್ತಾಳೆ ಇವಳ್ದೇನೆ ನೀ ಮನೆ ಅನ್ನಂಗೆ. ನೋಡ ಐಶ್ವರ್ಯ, ನನ್ನ ತಾಗ ಸುಮ್ಮನೆ ನೀನಿಯಾ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ. ನನ್ನ ತಾಗೆ ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಮುರುವಾದೆಗೆ ಜಾಗ ಬಿಟ್ರೆ ಸರಿ ಇಲ್ವಾ? ನೋಡಿ ಈ ಮಾತನ್ನ ನಾನೇನು ಹೇಳ್ತಿಲ್ಲ, ನಮ್ಮ ಗಂಡ ಹೇಳ್ತಾವನೆ. ನೀವು ಬಂದ್ರು ಇನ್ನೊಂದ್ಕಿತ ಮನೆಗೆ ಸೇರಿಸ್ಬೇಡಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ಹೇಳವನೆ. ಇನ್ಮೇಲೆ ನಾನು ಮನೆಗೆ ಸೇರ್ಸಕ್ಕಿಲ್ಲ ನಿಮ್ಮನ್ನ. ನೋಡಿ ದಯವಿಟ್ಟು ಇಲ್ಲಿಂದ ಒಯ್ತಾ ಇರಿ. ನನ್ನೇ ನಿನಗೆ ಸಾಯಿಸಕ್ಕೆ ಪ್ರಯತ್ನ ಪಟ್ರಲ್ವಾ ನೀವು ಇನ್ನೂ ಮನೆಗಿದ್ಬಿಟ್ರೆ ನನ್ನ ಸಾಯಿಸ್ತೀರಾ, ಹಾಗೆ ನನ್ನ ಗಂಡನ್ನು ಸಾಯಿಸ್ತೀರಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಗಂಡ ನಿನಗೆ ಹೇಳವನೆ, ಈ ಮನೆಯಾಗೆ ಅವ್ರು ಬಂದರೆ ಜಾಗ ಒಂದಿಷ್ಟು ಜಾಗನೇ ಕೊಡಬೇಡ ಅಂತ ಹೇಳ್ಬಿಟ್ಟು. ನಿಮ್ಮಪ್ಪ ದುಡ್ದುಬಿಟ್ಟು ತಂದು ಹಾಕ್ಬಿಟ್ಟವನೇ ನಂಗೆ ಹೇಳ್ತೀಯಲ್ಲೇ? ನಿಮ್ಮಪ್ಪ ದುಡ್ದುಬಿಟ್ಟು ತಂದಾಕವನ ಈ ಮನೆ ಕಟ್ಟವನ? ಇಲ್ಲತ್ತೆ, ನಿಮ್ಮಪ್ಪ ದುಡ್ದುಬಿಟ್ಟು ಸಂಪಾದನೆ ಮಾಡೋನಲ್ವ ಜಾಸ್ತಿ ಎಲ್ಲ ನನವೇ. ನೋಡಿ ಈ ಮನೆಯಾಗ ನಿಮಗೆ ಜಾಗ ಇಲ್ಲ. ಏನೋ ಇದ್ರೆ ನೀವೊಬ್ರು ಬೇಕಾದ್ರೆ ಬನ್ನಿ, ಆದರೆ ನಿಮ್ಮ ಮಗಳನ್ನ ಮಾತ್ರ ಸೇರ್ಸೋಕ್ಕೆ ಸಾಧ್ಯನೇ ಇಲ್ಲ. ಇಬ್ರು ಒಂದೇ ಜೊತೆಗಿದ್ರೆ ಕಂತ್ರಿ ಕೆಲಸಗಳು ಮಾಡೋ ಜಾಸ್ತಿ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತು. ನಿಮ್ಮ ಮಗಳು ಬೇಕಾದ್ರೆ ಗಂಡನ ಮನೆಗೆ ಹೋಗಿ ಬಿದ್ದಿರಲಿ, ನೀವೊಬ್ಬರೇ ಇರ್ತೀರಾ ಯಾವುದೊಂದು ಮೂಲೆಗೆ ಬಿದ್ದಿರ್ರಿ, ಕೂಳು ಹಾಕೊಂಡು ಇರಿಸ್ಕೊಂತೀನಿ. ಅದು ಬಿಟ್ಬಿಟ್ಟು ಶಾಣೆ ಏನಾರ ಅಧಿಕಾರ ಚಲಾಯಿಸಕ್ಕೆ ಬಂದರೆ ನಾನು ಸುಮ್ಕಿರಕ್ಕಿಲ್ಲ. ಲೇ, ನಾನಂತೂ ನಿಂಗೆ ಏಳಿ ಬದಲಾಗೆ ಅಂತ ಏಳಿ ಸಾಕಾಯ್ತು. ಹೇ, ನಿನ್ನಂತಳನ್ನ ಕಟ್ಕೊಬಿಟ್ಟು ನಿನ್ನೆಲ್ಲ ಕಟ್ಕೊಂಡಿದ್ದನು ವಿಷ ಜಂತು ನಾ ಮದುವೆ ಮಾಡ್ಕೊಳಂಗಾಯ್ತು. ನಿನ್ನ ಬಾಳುಗ್ ಬೆಂಕಿ ಯಾಕ ಎಂದರ ಒಂದಿನಾದ್ರೂ ನಿನಗೆ ಒಳ್ಳೆ ಬುದ್ಧಿ ಅನ್ನೋದೇನಾದ್ರೂ ಬಂದ್ಬಿಟ್ಟೈತೆ ನಿನಗೆ? ಎಲ್ಲ ಕಂತ್ರಿ ಬುದ್ಧಿನೇ ನಿನ್ನ ಮನೆ ಹಾಳಾಗ. ಹೇಯ್ ಒಯ್ತಾ ಇರೆ ಸುಮ್ಮನೆ. ನೀನಿಯ ಏನೋ ತಿನ್ನನ ಉಣ್ಣನ ಇರೋಣ ಅನ್ನೋದು ಬಿಟ್ಬಿಟ್ಟು ಸೊಸೆನೇ ನೀಯ ಸಾಯಿಸೋಕೆ ಕಾಲು ಮುರಿಯಕ್ಕೆ ನೋಡಿದ್ಯಾ ಅಂತಂದ್ರೆ ನೀನು ಎಂಥ ಕಿತ್ತೋದ್ ಮನೆ ಇರಬೇಡ. ನೋಡೆ, ಈ ಮನೆಗಿರೋಕ್ಕೆ ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ. ನಿನ್ನ ಮಗಳನ್ನ ಕರ್ಕೊಂಡು ಅದೆಲ್ಲಿಗೂ ಬೇಕು ಅಲ್ಲಿಗೆ ಹೋಗೆ. ನಾವಂತೂ ಏನು ಕೇಳೋದಿಲ್ಲ. ನೋಡೆ, ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಅಮ್ಮವ್ರ ಗಣ್ಣಾಗ ಎದ್ರುಕೊಂಡಿದ್ದೆ, ಆದರೆ ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನೋಡೆ, ಈ ಮನೆಗೆ ಯಾವಕ್ಕೂ ನಿನಗಿಲ್ಲ. ಇದೆಲ್ಲ ನನ್ನ ದೊಡ್ಡ ಹೆಂಡತಿ ಆಸ್ತಿ, ಎಲ್ಲ ಅವಳ ಹೆಸರಿನಾಗೇನೆ ನೀ ಐತೆ. ಅವಳು ಮಗ ಸೊಸೆನೇ ನೀ ಅನುಭವಿಸ್ತಾರೆ. ನಿನಗೂ ನಿನ್ನ ಮಗಳಿಗೂ ಈ ಮನೆಗೆ ಸೂಜಿಯಷ್ಟು ಅಧಿಕಾರನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬೋದು ಅಷ್ಟೇನೇನೆ. ನೀನು ಒಬ್ಬ ಅಪ್ಪನ, ನೀನು ಅಪ್ಪ ಅಂತ ಕರೆಯಕ್ಕೆ ನೀ ನಾಚಿಕೆ ಆಯ್ತದೆ. ಅಯ್ಯೋ ಅದೇನೋ ಅಂತಾರಲ್ಲ, ಬೇವಿನ ಬೀಜದೊಳಗಡೆ ಬೇವಿನ ಬೀಜನೇ ನೀ ಹುಟ್ಟೋದು ಅನ್ನಂಗೆ ನಿಮ್ಮ ಅಮ್ಮನ ಹೊಟ್ಟೆಗೆ ನೀನೇ ಹುಟ್ಬಿಟ್ಟಿದ್ಯಾ ಬಿಡು. ಅಯ್ಯಯ್ಯಪ್ಪ, ಯಾರೇನು ಕಮ್ಮಿ ಇಲ್ಲ ನೋಡ್ರಿ. ಇಬ್ರಿಗೂ ಈಗಲೇ ಹೇಳ್ತಾ ಇವ್ನಿ, ಹೊಂಟೋಗ್ಬಿಡಿ ಮನೆಯಿಂದ. ನನ್ನ ಮಗ ಬರ್ಲಿ, ನನ್ನ ಮಗ ಬಂದು ಮಾತಾಡ್ತೀನಿ. ಅಮ್ಮ ಇದೇನು ಕಿರ್ಚಾಡ್ತಿದ್ಯಾ? ನೀನು ಯಾವಾಗ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸ್ಬಿಟ್ಟು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ದೋ ಅವತ್ತೇ ನಿನ್ನ ಮ್ಯಾಲಿದ್ದಿದ್ದು ನಂಬಿಕೆ ಎಲ್ಲ ಹೊಂಟಾಯ್ತು ಕಣಮ್ಮ. ನನ್ನನ್ನ ಕುಡಿಸ್ಬಿಟ್ಟು ಹಾಳು ಮಾಡಬೇಕು ಅಂತ ನೋಡಿದೆ, ನನ್ನ ಹೆಂಡತಿನ ಕೊಲೆ ಮಾಡಿಸ್ಬಿಟ್ಟು ಸಾಯಿಸ್ಬಿಡ್ಬೇಕು ಅಂತ ನೋಡಿದೆ. ಏನು ಒಂದೇ ಎರಡ ನೀನು ಮಾಡಿದ್ದು? ಅಮ್ಮ ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡೋದಿನ ಎಷ್ಟೋ ವಾಸಿ. ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ನಮ್ಮ ಮನೆಯಾಗ ಇರಬೇಡಿ. ನಾನು ಎಂಥ ಪಾಪಿ ಮಗ ಆದ್ರೂ ಪರವಾಗಿಲ್ಲ. ಸರಿ, ಈ ಪಾಪ ಇದ್ದಕ್ಕಿದ್ದಂಗೆ ಏನಿಯಾ ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದೀನಲ್ವಾ, ನಿಮಗೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇವ್ನಿ. ಎಲ್ಲನ ಹೋಗಿ ಮನೆ ಮಾಡ್ಕೊಂಡು ಆಳು ಬಿದ್ದೋಗ್ರಿ. ನಿಮ್ಮಿಂದ ನಮ್ಮ ಮನೆ ಜನಗಳು ಪ್ರಾಣಕ್ಕೆ ನೀ ಅಪಾಯ ಅಂತ ಹೇಳಿದ್ಮೇಲೆ ಇರಿಸ್ಕೊಂಡು ಏನು ಪ್ರಯೋಜನ ಇಲ್ಲ ಕಣಮ್ಮ. ಮಗ ನೀನೇ ಹಿಂಗಂದ್ಬಿಟ್ರೆ ಹೆಂಗ್ಲ? ನಿನ್ನೆ ಏನು ನಂಬ್ಕೊಂಡಿವ್ನಿ ನಾನು. ಅಮ್ಮ
ನೀನು ನನ್ನ ನಂಬ್ಕೊಂಡಿದ್ಯಾ ಅಂತ ನಿನಗೆ 1,00,000 ರೂಪಾಯಿ ದುಡ್ಡು ಕೊಡ್ತಾ ಇರೋದು. ಎಲ್ಲನ ಒಂದು ಮನೆ ಮಾಡ್ಕೊಂಡು ಕಷ್ಟಪಟ್ಬಿಟ್ಟು ದುಡ್ದು ಜೀವನ ಮಾಡ್ಕೊಳ್ರಿ, ಅವಾಗ ಜೀವನದ ಬೆಲೆ ಅರ್ಥ ಆಯ್ತದೆ. ನಿನಗೂ ನನ್ನ ತಂಗಿಗೂ ಈ ಜನ್ಮದಾಗೂ ಬುದ್ಧಿ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅದಕ್ಕೆ ಯಾವತ್ತು ನಾನು ಹೆಂಡ್ತಿನ ಸಾಯಿಸ್ಬೇಕು ಅಂತ ನೋಡ್ದು ಆವತ್ತೇ ನೀನೇ ಡಿಸೈಡ್ ಮಾಡ್ಬಿಟ್ಟಿದ್ದೆ. ನಿಮ್ಮಂಥವ್ರ ಸವಸನೇ ಬೇಡ ಅಂತ ಹೇಳ್ಬಿಟ್ಟು ತಗೊಳ್ಳಿ ದುಡ್ಡನ್ನ, ತಗೊಳ್ಳಿ ಎಲ್ಲನ ಹೋಗಿ. ಮಗ ಈಗಿತ ನಿಮ್ಮ ಅಮ್ಮ ನಿನ್ ತಂಗಿ ಆಡ ನಾಟಕದಕ್ಕೂ ಮಾತ್ರ ನೀನು ಬೊಗ್ಬಾರ್ದು ಕಣ್ಲಾ, ಇವ್ರ ನಾಟಕಕ್ಕೆ ಮಾತ್ರ ಬೊಗ್ಬಾರ್ದು. ಈಗಲೇ ಹೇಳಿದೀನಿ, ಬುಕ್ಕು ನುಗ್ಗುತ್ಬಿಟ್ಟು ಕಳಿಸ್ತಾ ಇರು. ಹೇಯ್ 3 ಬುಟ್ಟಳೆ ಹೋಗು, ಊರ ಕೂಲಿ ಮಾಡ್ಕೊಂಡು 4 ದಿನ ಜೀವನ ಮಾಡು. ಬೀದಿರೊಳಗೆ ಉಪ್ಪುರ್ಗೆ ಮೇಲೆ ತಂದ್ಬಿಟ್ಟು ಕೂರ್ಸುದ್ನಲ್ಲ, ಅದಕ್ಕೆ ನಿಂಗೆ ದಿಮಾಕ್ ಶಾನೆ ಆಗೋಗ್ಬಿಟ್ಟೈತೆ. ಹೋಗು ಅಲ್ಲಿ ಕೂಲಿ ಮಾಡ್ಕೊಂಡು ಗಂಜಿ ಕುಡ್ಕೊಂಡಿರ್ತೀಯಲ್ಲ, ಆವಾಗ ನೀನು ಬುದ್ಧಿ ಬರ್ತದೆ. ಮಗ ಬಾರ್ಲಾ, ಜೀವನದಾಗ ಒಳ್ಳೆ ಕೆಲಸ ನೀನು ಮಾಡ್ಬಿಟ್ಟೆ. ನಾನು ಮಾಡೋಕ್ಕಾಗ್ದಿರೋ ಕೆಲಸ ನೀನು ಮಾಡ್ಬಿಟ್ಟಿದ್ಯಾ, ನನ್ನ ಸೊಸೆ ಮಾಡ್ಬಿಟ್ಟವಳೆ. ಸಾಕು ಬಾರ್ಲಾ, ಬಾ ಆಳ ಬಿದ್ದೋಗ್ಲಿ ಬಾರ್ಲಾ. ನೋಡೈಸು, ನಮ್ಮಮ್ಮ ಮಾಡಿರೋ ಕೆಲಸಕ್ಕೆ ನಾನು ಸಮಯ ಕೇಳ್ತಾ ಇದ್ದೀನಿ, ಸರಿನಾ? ಇನ್ನೊಂದು ಕಿತ ಹಿಂಗೆ ಆಗಕ್ಕಿಲ್ಲ. ಮನೆ ಜವಾಬ್ದಾರಿ ಎಲ್ಲನೂ ನೀನೇ ನೋಡ್ಕ. ಇನ್ಮೇಲೆ ಇನ್ನ ಮನೆಗೆ ನಾವು 3 ಜನನೇ ಇರೋದು, ಇನ್ನ ಮನೆಯಾಗೆ ಇನ್ಯಾರು ಇರಕ್ಕಿಲ್ಲ. ಸರಿ ರೀ, ಆಯ್ತು. ಸರಿ, ಇವಾಗ ಶಾನೆ ಮಾತ್ಬೇಡ. ಅವ್ರು ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಿದೀವಿ ತಾನೆ, ಅವ್ರ ಪಾಡ್ಗವ್ರು ಹೋಯ್ತಾರೆ, ನೀವು ನೋಡಿರಿ. ಸರಿ ಲೋಪರ್ ನನ್ನ ಮಗ, ಅಣ್ಣ ಅಲ್ಲ ಇವನು, ದೊಡ್ಡ ಕಳ್ಳ ನನ್ನ ಮಗ ಕಣಮ್ಮ. ಇವನು ದೊಡ್ಡ ಕಳ್ಳ ನನ್ನ ಮಗ, ಲೋಪರ್ ನನ್ನ ಮಗ ಕಣಮ್ಮ ಇವನು. ಮಗಳೇ, ಏನು ಬೈಕೊಂಡ್ರು ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ಮೇಲೆ ಏನು ಮಾಡೋಕ್ಕಾಯ್ತದೆ? ಈ ಮನೆಯಾಗ ನಮ್ಮದು ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಕಣ್ಮಗಳೇ, ಏನೂ ಇಲ್ಲ. ಈಗ ಸದ್ಯ ಬರೀ ಕೈಯಾಗ ಆಚೆ ಕಡೆ ಕಳಿಸ್ತಿಲ್ವಲ್ಲ, 1,00,000ನಾದ್ರೂ ದುಡ್ಡು ಕೊಟ್ನಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು ನೋಡು. ನಮ್ಮ ಈ 1,00,000 ಇಟ್ಕೊಂಡು ಎಲ್ಲಿಗೆ ಹೋಗನಿ? ಎಲ್ಲೋ ಮನೆ ಮಾಡ್ಕೊಂಡು ಜೀವನ ಮಾಡನಿ? ನನ್ನ ಗಂಡನೋ ಹೋಗ್ಲಿ, ಅವನ ತಕನ ಹೋಗೋಣ ಅಂದರೆ ಬಿಕಾರಿ ನನ್ನ ಮಗ, ಬಿಕಾರಿ ಜೀವನ ಅವನದಂತೂ. ಬಿಕಾರಿ ನನ್ನ ಮಗನ ಬಿಕಾರಿ ಜೀವನ, ಅವನ ತಕ್ಕಂತೂ ಹೋಗೋಕ್ಕಾಗಕ್ಕಿಲ್ಲ. ಈಗ ಇದೇ ದುಡ್ಡು ಎತ್ಕೊಂಡು ನಾವೆಲ್ಲನ ಹೋಗಿ ಜೀವನ ಮಾಡ್ಬೇಕಾಯ್ತದೆ. ಯೋಚನೆ ಮಾಡು, ಯಾವ ಊರಿಗೆ ಹೋಗೋಣ ಅಂತ. ಈ ಊರಾಗ ಮಾತ್ರ ಇರೋದು ಬೇಡ ಕಣಮ್ಮ. ಈ ಊರಾಗ ಇದ್ಬಿಟ್ರೆ ಮನೆ ಮಾಡ್ಕೊಂಡು ಅಷ್ಟೇ ನಮ್ಮ ಮಾನ ಮರುವದಿ ಎಲ್ಲ ಊರಿನ ಜನಗಳೇ ಕಳೀತಾರೆ. ಬೇರೆ ಊರಿಗೆ ನೀವು ಹೋಗೋಣ, ಬೇರೆ ಊರಿಗೆ ಹೋಗ್ಬಿಟ್ಟು ಅತ್ಲಾಗ ನೀ ಹೆಂಗೋನವೇ ಜೀವನ ಮಾಡ್ಕೊಂಡಿರೋನ್ ಬಾ. ಯಾರನ್ನ ಸಂದಕ್ಕಿರೋನ್ನ ನೋಡ್ಬಿಟ್ಟು ನಾನು ಮದುವೆ ಮಾಡ್ಕೊತೀನಿ. ಜೀವನ ಸೆಟ್ಲ್ ಆಯ್ತದೆ, ನಿಂದು ಸೆಟ್ಲ್ ಆಯ್ತದೆ, ನಂದು ಸೆಟ್ಲ್ ಆಯ್ತದೆ. ಇನ್ನೇನು ಮಾಡ್ಬೇಕಾಯ್ತದ ಮಗಳೇ, ಇನ್ನೇನು ಮಾಡ್ಬೇಕಾಯ್ತದ ಬಿಡು. ನಡಿ ಹೋಗೋಣ. ಇನ್ನೇನು ಅಷ್ಟೇ, ನಿನಗೆ ಜೀವನ ಏನೋ ಒಂದು ಮಾಡ್ಕೊಂಡು ನೀನು ಒಳ್ಳೆ ಸಂದಕ್ಕಿರೋ ಕೊಟ್ಟು ಮದುವೆ ಮಾಡ್ಬಿಟ್ಟು ನಾನು ಅತ್ಲಾಗ ನಿನ್ನ ಜೊತೆಗೇನೆ ಬಂದ್ಬಿಡ್ತೀನಿ. ಹುರ್ಕೊಂಡು ಸಾಯ್ಬೇಕು ಈ ಮನೆಯವರು, ಎಂಥವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡೋಳಪ್ಪ ಅಂತ ಹೇಳ್ಬಿಟ್ಟು. ನಡಿ ಹೋಗನಿ ರೀ. ಹಾಂ ಹೇಳಾಯ್ತು ರೀ. ನಿಮ್ಮ ಅಮ್ಮನೂ ನಿಮ್ಮ ತಂಗಿನ ಇಬ್ರು ನಿಮಗೆ ಮನೆ ಬಿಟ್ಬಿಟ್ಟು ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಆದ್ರೂ ನೀವು ಮನೆ ಬಿಟ್ಬಿಟ್ಟು ಕಳಿಸಿದ್ರಿ ಅಲ್ವೇನ್ರಿ? ನಿಮಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆಯ್ತು, ನಂಗೆ ಇಷ್ಟ ಇರಲಿಲ್ಲ ನಮ್ಮ ಅಮ್ಮನೂ ನನ್ನ ತಂಗಿನೂ ಈಚೆ ಕಡೆ ಕಳ್ಸೋಕ್ಕೆ. ಆದರೆ ಇವರು ಹಿಂಗೆ ಇದ್ಬಿಟ್ರೆ ಮನೆಯಾಗೆ ದೊಡ್ಡ ಕಿತ್ತೋಗಿರೋ ಪೋರ್ಟ್ವೆಂಟಿಗಳಾಗ್ಬಿಡ್ತಾರೆ. ಅದಕ್ಕೆ ಜೀವನ ಏನು ಅಂತ ಹೇಳ್ಬಿಟ್ಟು ಸರಿಯಾಗಿ ಅರ್ಥ ಆಗಬೇಕು. ಅರ್ಥ ಆಗಲಿ ಅಂತ ನಾನೇ ಪೊಲೀಸ್ ಸ್ಟೇಷನಿಂದ ಬಿಡಿಸಿ ಬೀದಿಗೆ ತಗೊಬಂದಿರೋದು. ನಾನೇನು ಅವ್ರನ್ನ ಹಾಳ್ಬಿದ್ದೋಗ್ಲಿ ಅಂತೇಳ್ಬಿಟ್ಟು ಏನು ಮಾಡಲ್ಲ. ಅವ್ರ ಮ್ಯಾರೊಂದು ಕಣ್ಣಿಕ್ಕಿರ್ತೀನಿ, ನೋಡ್ತಾ ಇರ್ತೀನಿ ಏನು ಮಾಡ್ತಾವ್ರೆ ಅಂತ. ಅವ್ರ ಜೀವನದಾಗ ನಿಜವಾಗೂ ಬದಲಾಗೋಗ್ಬಿಟ್ರೆ ಕರ್ಕೊಂಡು ಬಂದ್ಬಿಟ್ಟು ನಾನು ಮನೆಗೆ ಇರಿಸ್ಕೊಂತೀನಿ. ಅದಕ್ಕೆ ಹೋಗ್ಲಿ, ಅದೆಲ್ಲೋಯ್ತಾರೆ ಏನು ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಒಳ್ಳೆತನವಾಗಿ ಜೀವನ ಮಾಡ್ಕೊಂಡು ಎಲ್ಲರ ತಗೋ ಒಳ್ಳೆ ಹೆಸರು ತಗೊಂಡ್ರೆ ನಾನೇ ಆರ್ತಿ ಎತ್ಬಿಟ್ಟು ಮನೆ ಕರ್ಕೊತೀನಿ. ಇಲ್ವಾ, ಇದೇ ಪೋರ್ಟ್ವೆಂಟಿ ಆಟ ಆಡಿದ್ರೆ ಆಡ್ಕೊಂಡು ಬಿದ್ದಿರ್ಲಿ ಬಿಡು. ಜೀವನ ಪೂರ್ತಿ ಹಿಂಗೆ ಆಟ ಆಡ್ಕೊಂಡು ಬಿದ್ದಿರಲಿ. ಹೊಟ್ಟೆ ಪಾಡು ಜೀವನ ಅನ್ನೋದೇನು ಅಂತ ಕಲಿಸ್ಕೊಡ್ತದೆ ಅಷ್ಟೇ. ನೀನೇನು ತಲೆ ಕೆಡಿಸ್ಕೊಬೇಡ, ಸರಿನಾ? ನಾನು ವಿಚಾರಿಸ್ಕೊಂತೀನಿ, ನೀನು ಹೋಗು ಆರಾಮಾಗಿರು. ಅದು ಹಂಗಲ್ಲ ರೀ, ನೀವು ಸಡನ್ನಾಗಿ ಮನೆಯಿಂದ ಕಳಿಸ್ಬಿಟ್ರಿ. ಈಗ ಅವ್ನ ಮನೆ ಮಠ ಜೀವನಕ್ಕೆಲ್ಲ ಅದು ಏನು ಮಾಡ್ಕೊಂತಾರೋ ಏನೋ. 1,00,000 ರೂಪಾಯಿನಾಗೆ ಏನು ಪ್ಯಾಟೆಗೆ ಹೋಗ್ಬಿಟ್ಟಂತೂ ಬದುಕೋಕ್ಕಾಗಿಲ್ಲ. ಅಕ್ಕಪಕ್ಕ ಇಲ್ಲೇ ಎಲ್ಲಾದ್ರೂ ಹೋಗಿ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಹುಡುಕ್ತಾರೆ ಅಂತ ಅನ್ನಿಸ್ತದೆ. ಏನೇ ಆಗಲಿ ರೀ, ನಿನ್ನ ತಂಗಿನೇ ಆಗಬೇಕು. ನೋಡ್ಕೊಳ್ಳಿ ಸುಮ್ಮನೆ ಏನು ಎತ್ತ ನಳಿಕೆಯನ್ನು ಹೆಚ್ಚು ಕಮ್ಮಿ ಆದತ್ತ. ನಮ್ಗೆ ಯಾಕೆ ನಾವು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಹಿಂಗೆ ಆಯ್ತಪ್ಪ ಅಂತ ಅನ್ನಿಸ್ಕೊಳ್ಳೋದು. ಒಂದು ಕಣ್ಣು ಇಕ್ಕಿರಿ, ಆಮೇಲೆ ಏನಾಯ್ತದೆ ಅಂತ ನೋಡೋಣ. ಸರಿ, ನೀವು ಹೋಗಿ, ಕೆಲಸ ಏನೋ ಐತಿ ಅಂತಿದ್ರಲ್ಲ. ಸರಿ. ಅಯ್ಯೋ ಐಸು, ಏನವ ಇನ್ನೂ ನಿಮ್ಮ ಬುದ್ಧಿ ಬಂದಿಲ್ವೇ? ಯಾಕೆ ಮಾವ? ಅವಳು ವಿಷ ಸರ್ಪ ಎಂದನ ವಿಷ ಸರ್ಪ ವಿಷ ಕಕ್ಕದ್ ಬಿಟ್ಬಿಡ್ತದೆ. ಅವಳನ್ನ ನಾನು ಮದುವೆ ಆದಾಗಿಂದ ನೋಡ್ತಾ ಇವನಿ. ಅವಳು ಬದಲಾಯ್ತಾಳೆ ಅಂತ ನಿಮ್ಗೆ ಅನ್ನಿಸ್ತದ? ಸಾಧ್ಯನೇ ಇಲ್ಲ. ಆಳ ಬಿದ್ದೋಗ್ಲಿ, ಬಿಟ್ಬಿಡಿ. ನಿಮ್ಗೆ ಯಾಕಮ್ಮ ಚಿಂತೆ? ಸದ್ಯ ಅವಳು ತೊಲಗುದ್ಲಲ್ಲ ಅನ್ನೋ ಖುಷಿ ಮುಂದೆ ನಂಗೆ ಇನ್ನೇನು ಇಲ್ಲ. ಏನಾರು ಒಂದು ಏನಾದ್ರು ಸಿಹಿ ಏನಾರು ಮಾಡ್ಬಿಡು, ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಇನ್ನೊಂದ್ಕಿತ ಅವಳು ಮನೆಗೆ ಬಿಟ್ಕೊಳ್ಳೋದೇ ಬೇಡ. ನಿನ್ನ ಮನೆ ಅದೇನು ಅಂತಾರಲ್ಲ, ದೇವಾಲಯ ಇದ್ದಂಗೆ ಇರ್ತದೆ. ಓದೋಳು ಹಾಳಾಗಿ ಓದ್ಲು. ನೀನು ಹೋಗು, ನೀನು ಸುಮ್ಕೆ ಇನ್ನೊಂದ್ಸಲ ಮನೆ ಕರ್ಕೊಬರ ಬಗ್ಗೆ ಯೋಚನೆನೂ ಮಾಡಬೇಡ. ಸರಿ ಮಾವ, ಆಯಿತು.